ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ ವೀಕ್ಷಕರೇ, ನನ್ನೆಲ್ಲ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ಗೆ ತುಂಬ ಹೃದಯದ ಸ್ವಾಗತ. ಮುಂದಿನ ರಾಶಿ ಕರ್ಕ ರಾಶಿ. ಕರ್ಕ ರಾಶಿಯ ವಿಚಾರಕ್ಕೆ ಬಂದ್ರೆ ಏಕಾದಶ ಸ್ಥಾನ ಅಂದ್ರೆ 11ನೇ ಮನೆಯಲ್ಲಿ ಗುರುವಿನ ಗೋಚಾರ. 11ನೇ ಮನೆ ನಾವು ಲಾಭ ಸ್ಥಾನ ಅಂತ ಕರಿತೀವಿ ಜ್ಯೋತಿಷದಲ್ಲಿ. ಇವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಕರ್ಕ ರಾಶಿಯವರು. ಹಾಗಾಗಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾ ಫಾಸ್ಟ್ ಆಗಿ ಹೋಗ್ಬೇಡಿ. ಅಲ್ಲೂ ಕೂಡ ಕೆಲವೊಂದು ಹಂಪ್ಗಳಿರುತ್ತೆ ರೋಡಲ್ಲಿ. ಹಾಗಾಗಿ ನೋಡಿ, ಒಂದು ನ್ಯಾಷನಲ್ ಹೈವೇ ಅಂದ್ರೂ ಕೂಡ ಕೆಲವೊಂದು ಹಂಪ್ಗಳಿರುತ್ತೆ, ಕೆಲವೊಂದು ಟೋಲ್ ಗೇಟ್ಗಳಿರುತ್ತೆ. ಹಾಗಾಗಿ ನೋಡ್ಬಿಟ್ಟು ನಾವು ಮೂವ್ ಆಗ್ಬೇಕಾಗುತ್ತೆ. ಬಟ್ ತುಂಬಾ ಚೆನ್ನಾಗಿದೆ ಕರ್ಕರಾಶಿ ಅವರಿಗೆ. ಧನ ಲಾಭ ನೋಡಿ, ಕರ್ಕರಾಶಿ ಅವರಿಗೆ ಹಣದ ಒಂದು ಒಳ್ಳೆ ಸುರಿಮಳೆನೆ ಸುರಿಯುತ್ತೆ ಅಂತ ಹೇಳ್ಬೋದು. ಎಂತವ್ರಿಗೆ ಸುರಿಯುತ್ತೆ ಅಂದ್ರೆ ಕಷ್ಟಪಟ್ಟು ದುಡಿಯೋರಿಗೆ ಸುರಿಯುತ್ತೆ ಅಷ್ಟೇ. ಕರ್ಕರಾಶಿ ಅವರಿಗೆ ಹಣ ಬರುತ್ತೆ ಅಂತ ಗುರುಗಳು ಹೇಳಿದ್ರೆ ನಾವು ಮನೇಲಿ ಇದ್ಬಿಟ್ರೆ ಹಣ ಬರಲ್ಲ. ಕಷ್ಟಪಟ್ಟು ದುಡಿದ್ರೆ ಮಾಡುವಂತ ಕೆಲಸದಲ್ಲಿ ಲಾಭ ಸಿಗ್ತಾ ಹೋಗುತ್ತೆ. ಹಾಗಾಗಿ ಕರ್ಕರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ. ಕರ್ಕರಾಶಿ ಅವರ ವಿಚಾರವನ್ನು ನೋಡ್ತಾ ಹೋದ್ರೆ ಎಲ್ಲರಿಂದಲೂ ಲಾಭ, ಎಲ್ಲಿದ್ದರಿಂದಲೂ ಲಾಭ. ಅಂದ್ರೆ ನೀವು ಎಲ್ಲರಿಂದಲೂ ಲಾಭ ಸಿಗ್ತಾ ಹೋಗುತ್ತೆ. ನೀವು ಮಾಡಿಕೊಳ್ಳುವಂತಹ ಸ್ನೇಹಿತರಾಗಿರ್ಬೋದು, ನೀವು ಮಾಡುವಂತಹ ಕೆಲಸದಿಂದ ಆಗಿರ್ಬೋದು, ನೀವು ಮಾಡುವಂತಹ ವ್ಯಾಪಾರದಿಂದ ಆಗಿರ್ಬೋದು, ನೀವು ಮಾಡುವಂತಹ ಬಿಸ್ನೆಸ್ ಇಂದ ಆಗಿರ್ಬೋದು. ನಿಮಗೆ ಲಾಭ ಸಿಗುವಂತಹ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಹಾಗಾಗಿ ಇದು ನಿಮಗೆ ಒಳ್ಳೆಯ ಒಂದು ಸುಸಂಸ್ಕೃತ ವರ್ಷ ಅಂತ ಹೇಳ್ಬೋದು ನಿಮಗೆ. ಹಾಗಾಗಿ ನೀವು ಮಾಡುವಂತ ಕೆಲಸ ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಏನ್ ಕೆಲಸ ಬೇಕಾದ್ರೂ ನೀವು ಮಾಡಬಹುದು. ಆದ್ರೆ ಒಂದು ಬಾರಿ ಜಾತಕವನ್ನ ಚೆಕ್ ಮಾಡಿಸಿ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ನಿಮ್ಮ ಜಾತಕದಲ್ಲಿ ಗುರುವಿನ ಒಂದು ಸ್ಥಿತಿಗತಿಯನ್ನ ತಿಳ್ಕೋಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಗುರುಗಳಿಗೆ ಹೇಳ್ಬಿಟ್ಟಿದ್ದಾರೆ, ಮಾಡ್ಬಿಟ್ಟಿದ್ದೀನಿ, ಲಾಸ್ ಆಗ್ಬಿಟ್ಟಿದೆ ಅಂತಂದ್ರೆ ಒಂದು ಬಾರಿ ಗುರುವಿನ ಒಂದು ಹೇಗಿದೆ ಪೊಸಿಷನ್ ಅಂತ ತಿಳ್ಕೊಳ್ಳಿ. ಅದೇ ವಿಚಾರಕ್ಕೆ ಹೋದ್ರೆ ಹಣದ ಒಳಹರಿವು ಜಾಸ್ತಿ ಇರುತ್ತೆ ನಿಮಗೆ. ಹಣದ ಒಳಹರಿವು ಅಂತಂದ್ರೆ ನಿಮ್ಮಲ್ಲಿ ಮನಿ ಟ್ರಾನ್ಸಾಕ್ಷನ್, ಇವತ್ತು ನೀವು ಒಂದು 20,000 ದುಡ್ಡು ಬೇಕಪ್ಪ ಅಂತಂದ್ರೆ ಹೇಗೋ ಒಂದು ಯಾರಿಂದಲೋ ಅಥವಾ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ನಿಮ್ಗೆ ಯಾರಾದ್ರೂ ದುಡ್ಡು ಇಸ್ಕೊಂಡವ್ರು ಕೊಡೋದಾಗಿರ್ಬೋದು, ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಉತ್ತಮವಾದಂತಹ ದಿವಸಗಳು ನಿಮಗಿದೆ. ಒಂದು ವರ್ಷ ತುಂಬಾ ಚೆನ್ನಾಗಿ ನೀವು ಬಿಸ್ನೆಸ್ ಅನ್ನ ಮಾಡಬಹುದಾಗಿದೆ. ಮತ್ತೆ ಉತ್ತಮವಾದಂತಹ ಸ್ನೇಹಿತರನ್ನ ನೀವು ಮಾಡ್ಕೊಳ್ಳಿ. ಸ್ನೇಹಿತರನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉತ್ತಮವಾದಂತಹ ಸ್ನೇಹಿತರು ನಿಮಗೆ ಉತ್ತಮವಾದಂತಹ ಒಂದು ಲಾಭ ಸಿಗ್ತಾ ಹೋಗುತ್ತೆ. ಅವರಿಂದ ನಿಮಗೆ ಹೆಲ್ಪ್ ಸಿಗ್ತಾ ಹೋಗುತ್ತೆ. ಅವರಿಂದ ನಿಮ್ಗೆ ಏನಾದ್ರು ಸಹಾಯ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಸಿಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನಿಮಗೆ ಹೆಸರು ಮತ್ತೆ ಗೌರವ ಖ್ಯಾತಿಯನ್ನು ತಂದು ಕೊಡುವಂತ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿ, ಯಾರೆಲ್ಲ ಹೆಸರು ಮಾಡಬೇಕು ಅಂತಿದ್ರ, ಯಾರೆಲ್ಲ ಏನಾದ್ರು ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು, ನಾನು ಫೇಸ್ಬುಕ್ ಅನ್ನ ಮಾಡಬೇಕು, ಅಥವಾ ನಾನು ಒಳ್ಳೆ ಯೂಟ್ಯೂಬರ್ ಆಗಬೇಕು, ಅಥವಾ ನಾನು ಒಬ್ಬ ಭರತನಾಟ್ಯ ಡ್ಯಾನ್ಸರ್ ಆಗಬೇಕು, ನಾನು ಒಳ್ಳೆ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅನ್ನುವಂಥವ್ರಿಗೆ ಈ ಒಂದು ವರ್ಷ ತುಂಬಾ ಉತ್ತಮವಾಗಿರುತ್ತೆ. ನಿಮ್ಮ ಪ್ರಯತ್ನವನ್ನ ಜಾಸ್ತಿ ಮಾಡಿ 100% ಫಲ ಸಿಗ್ತಾ ಹೋಗುತ್ತೆ. ಮತ್ತೆ ಇದು ಪ್ರೇಮಿಗಳಿಗೆ ಒಂದು ಉತ್ತಮವಾದಂತಹ ಟೈಮ್ಗಳು. ಯಾರಾದ್ರೂ ಲವ್ ಮಾಡ್ತಿದ್ರೆ ಅಥವಾ ಯಾರಿಗಾದ್ರು ಇಷ್ಟಪಟ್ಟಿದ್ರೆ ನೀವು ಮದುವೆನ ಮಾಡ್ಕೋಬಹುದು. ಇಂಥ ಸಂದರ್ಭದಲ್ಲಿ ನೀವು ಫ್ಯಾಮಿಲಿಗಳಲ್ಲಿ ಕೇಳೋದ್ರಿಂದ ಅನಿರೀಕ್ಷಿತವಾಗಿ ನಿಮ್ ತಂದೆಯವರು ಒಪ್ಕೊಂಡ್ಬಿಡ್ತಾರೆ. ಹುಡುಗಿ ಕಡೆಯವರು ಅವರು ಅನಿರೀಕ್ಷಿತ ಕಡೆಯಿಂದ ಒಪ್ಕೊಂಡ್ಬಿಡ್ತಾರೆ. ಮದುವೆ ಆಗುವಂತ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಕರ್ಕ ರಾಶಿಯವರಿಗೆ ಈ ಒಂದು ಪ್ರೇಮ ವಿವಾಹವಾಗುವಂತವರಿಗೆ ತುಂಬಾ ಉತ್ತಮವಾದಂತಹ ದಿವಸಗಳು. ನೋಡ್ಬಿಟ್ಟು ನೀವು ಮೂವ್ ಆಗೋದು ಒಳ್ಳೇದು. ಓಕೆನಾ. ನೆಕ್ಸ್ಟ್, ನಿಮ್ಗೆ ಬಿಸ್ನೆಸ್ ಅಲ್ಲಿ ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಾ ಇರ್ತೀರಾ, ಅವರು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಹೇಗ್ ಬೇಕಾಗಿ ಮಾಡೋದು. ಈಗ ನಾನು ಯಾರಿಗೋ ಒಪ್ಸಿ ಹೋಗಿರ್ತೀನಿ, ನಾನೊಂದು ಅಂಗಡಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾನೊಂದು 5 ಲಕ್ಷ ಹಾಕಿರ್ತೀನಿ, ನಮ್ಮ ಫ್ರೆಂಡ್ ಒಬ್ಬ 5 ಲಕ್ಷ ಹಾಕಿರ್ತೇನೆ. ಅವ್ನು ಬರೋದೇ ಇಲ್ಲ, ಅವ್ನು ಎಲ್ಲೋ ಇರ್ತಾನೆ, ಇವ್ರು ಹಾಗೆ ಮೇಂಟೈನ್ ಮಾಡ್ತಿರ್ತಾರೆ. ಸ್ವಲ್ಪ ನೀವು ನಿಯತ್ತಾಗಿಂದ ಇರೋದು ಒಳ್ಳೇದು. ಈ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ಬೇಕಾದ್ರೆ ಇಬ್ರು ಕೂಡ ನಿಯತ್ತಾಗಿರ್ಬೇಕು. ಯಾರಾದ್ರೂ ಒಬ್ರು ಸ್ವಲ್ಪ ಇಂಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಮ ಸಂಬಂಧ ಹಾಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಮಾಡಿದ್ದೆಲ್ಲ ಚಿನ್ನ ಆಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕೋ ಹಂಗ್ ಮಾಡೋದಿಲ್ಲ. ಇಲ್ಲಿ ಸ್ವಲ್ಪ ಎಥಿಕ್ಸ್ ಅನ್ನ ಇಟ್ಕೊಂಡು ಒಂದು ವ್ಯವಹಾರವನ್ನ ಮಾಡೋದು ನಾವು ಉತ್ತಮ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ಇಲ್ಲಿ ನೋಡಿ, ಯಾರಿಗೆಲ್ಲ ಮದುವೆ ಯೋಗ ಇದೆ, ಯಾರೆಲ್ಲ ಮದುವೆ ಆಗ್ಬೇಕು ಅಂತಿದ್ದೀರಾ, ತುಂಬಾ ಜನ ಬರ್ತಾರೆ. ಗುರುಗಳೇ, ನಾವು ಹೆಣ್ಣೆಲ್ಲ ನೋಡ್ತಿದ್ವಿ, ಗಂಡಿಲ್ ನೋಡ್ತಿದ್ವಿ, ಮದುವೆ ಯೋಗ ಇಲ್ಲ ಅನ್ನೋರಿಗೆ ಕರ್ಕ ರಾಶಿ ಅವ್ರಿಗೆ ಉತ್ತಮವಾದಂತಹ ಒಂದು ಮದುವೆ ಆಗುವಂತಹ ಯೋಗ ಇದೆ. ಯಾರೆಲ್ಲ ಮದುವೆ ಆಗ್ಬೇಕು ಅಂತಿದ್ದೀರಾ ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರೆಷರ್ ಆಗ್ಬಿಟ್ಟು ನೀವು ಗಂಡು ಹೆಣ್ಣುಗಳನ್ನು ನೋಡೋದ್ರಿಂದ ನಿಮ್ಮ ವಿವಾಹ ಮತ್ತೆ ಕಂಕಣ ಯೋಗ ಕೂಡು ಬರುವಂತ ಚಾನ್ಸಸ್ ಇರುತ್ತೆ. ಕುಜದೋಷ, ಸರ್ಪದೋಷಗಳು, ಪೇತಬಾಧೆಗಳು ಇವೆಲ್ಲವನ್ನ ಸೈಡ್ಗೆ ಇಟ್ಬಿಡಿ. ಈ ಒಂದು ಸಂದರ್ಭದಲ್ಲಿ ಕರ್ಕ ರಾಶಿಯವರು ನೀವು ಸ್ವಲ್ಪ ಗಮನವನ್ನ ಕೊಟ್ಟು ಹೆಣ್ಣು ಗಂಡನ್ನ ವಧುವರರನ್ನ ನೀವು ಹುಡುಕೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗುವಂತ ಚಾನ್ಸಸ್ ಇರುತ್ತೆ. ವ್ಯಾಪಾರಸ್ಥರಿಗೆ ತುಂಬಾ ಒಳ್ಳೆಯ ನ್ಯೂಸ್. ಅಂದ್ರೆ ಏನು ಅಂತಂದ್ರೆ ನೀವ್ ಏನ್ ಮಾಡಿದ್ರು ವರ್ಕೌಟ್ ಆಗುತ್ತೆ ರೀ. ವ್ಯಾಪಾರಸ್ಥರಿಗೆ ತುಂಬಾ ಚೆನ್ನಾಗಿದೆ. ಯಾರನ್ನು ಏನು ಕೇಳಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸವನ್ನ ಶುರು ಮಾಡಿ 100% ನಿಮಗೆ ಶುಭಾರಂಭ ಆಗ್ತಾ ಹೋಗುತ್ತೆ. ಹಾಗಾಗಿ ವ್ಯಾಪಾರಸ್ಥರಿಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಎಲ್ಲದರಲ್ಲೂ ಗೆಲುವು.
ಸೊ ನೋಡಿ, ಯಾರ್ದಾದ್ರೂ ಕೋರ್ಟ್ ಕೇಸ್ಗಳೇನಾದ್ರೂ ನಿಮ್ಮ ಕೋರ್ಟಲ್ಲಿ ಬಿದ್ದಿದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಲಾಯರ್ನ ಇಟ್ಕೊಂಡು ನೀವು ಸ್ವಲ್ಪ ಕೇಸನ್ನ ಜಾಸ್ತಿ ಪ್ರೆಷರ್ ಆಗಿಬಿಟ್ಟು ಇಯರಿಂಗ್ಸ್ ಅನ್ನ ಜಾಸ್ತಿ ಮಾಡಿಬಿಟ್ಟು ಮೂವ್ ಮಾಡಿಸೋದ್ರಿಂದ ನಿಮ್ಮ ಕೇಸ್ಗಳಲ್ಲಿ ಗೆಲುವಿನ ಜಡ್ಜ್ಮೆಂಟ್ ಸಿಗುವಂತ ಚಾನ್ಸಸ್ ತುಂಬಾ ಇದೆ. ನೀವು ಅಂದ್ಕೊಂಡಿದ್ದನ್ನ ಸಾಧಿಸಬಹುದು ಈ ಒಂದು ವರ್ಷದಲ್ಲಿ. ಸೊ ಹಾಗಾಗಿ ಗೆಲುವು ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ಕಷ್ಟಪಟ್ಟು ಹಿಂದೆ ಬಿದ್ದು ನಿಮ್ಮ ಗೆಲುವನ್ನ ನಿಮ್ಮದನ್ನ ಹಾಕ್ಸ್ಕೋಬಹುದು. ಮತ್ತೆ ಆಸೆಗಳು ತೃಪ್ತಿ ಸಿಗುತ್ತೆ. ತುಂಬಾ ಜನಕ್ಕೆ ಆಸೆಗಳಿರುತ್ತೆ, ನಾನು ಅದಾಗಬೇಕು, ಇದಾಗಬೇಕು, ವಾಹನಗಳನ್ನ ತಗೋಬೇಕು, ನಾನೊಂದು ಸೈಟ್ ತಗೋಬೇಕು, ನಾನೊಂದು ಮನೆಯನ್ನ ತಗೋಬೇಕು, ನಾನೊಂದು ಕಾರ್ನ ಖರೀದಿ ಮಾಡಬೇಕು. ಸೊ ಈ ರೀತಿ ಆಸೆ ಇರೋರಿಗೆಲ್ಲ ಇದು ಒಂದು ಶುಭವಾದ ಸಮಯ. ಸೊ ನೀವೇನಾದ್ರು ತಗೋಬೇಕು ಅಂತಿದ್ರೆ ಹೋಗಿ ಲೋನಿಗೆ ಅಪ್ಲೈ ಮಾಡಿ, ಲೋನ್ ಸಿಗುತ್ತೆ. ಸೊ ಯಾರನ್ನಾದ್ರೂ ದುಡ್ಡು ಕೇಳಿ ದುಡ್ಡು ಕೊಡ್ತವ್ರೆ. ಸೊ ಹಾಗಾಗಿ ಈ ಒಂದು ಒಳ್ಳೆ ಸಮಯವನ್ನ ನೀವು ಅಂದ್ರೆ ಯುಟಿಲೈಸ್ ಮಾಡ್ಕೋಬಹುದು, ಬಳಸ್ಕೋಬಹುದಾಗಿದೆ. ಸೊ ಹಾಗಾಗಿ ಮತ್ತೆ ದಾವೆಗಳಲ್ಲಿ ಗೆಲುವು ನೋಡಿ, ನೀವು ಯಾವ್ದಾದ್ರು ಒಂದು ಇದನ್ನ ಮಾಡಬಾರ್ದು. ಆಕ್ಚುಲಿ ಅಸ್ಟ್ರಾಲಜಿ ವಿಚಾರದಲ್ಲಿ ನಾವು ಹೇಳೋದು ಏನಂತಂದ್ರೆ, ಈ ಒಂದು ಜೂಜ್ ಆಡೋದಾಗಿರ್ಬೋದು, ಇಸ್ಪೇಟ್ ಅಂದ್ರೆ ಕಾರ್ಡ್ಸ್ ಆಡೋಣ ಆಗಿರ್ಬೋದು, ಅಥವಾ ಈ ಒಂದು ಹಳ್ಳಿಗಳಲ್ಲಿ ಮಾಡ್ತಾರೆ ನೋಡಿ ನಂಬರ್ಸ್ ಅನ್ನ ಆಡೋದಾಗಿರ್ಬೋದು, ಇದೆಲ್ಲ ನಾವು ಜ್ಯೋತಿಷದಲ್ಲಿ ಅದಕ್ಕೆ ನಾವು ಪ್ರಿಡಿಕ್ಷನ್ ಅನ್ನು ಕೊಡಬಾರ್ದು, ಅದಕ್ಕೆ ಉತ್ತೇಜನವನ್ನ ನೀಡಬಾರ್ದು. ಆದ್ರೂ ಕೂಡ ಈ ರೀತಿ ಮಾಡುವಂತವ್ರು ಸ್ವಲ್ಪ ದುಡ್ಡನ್ನ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ದಾವೆಗಳಲ್ಲಿ ಗೆಲ್ಬಹುದು. ಕೆಲವೊಬ್ರು ಈ ಒಂದು ಚಾಲೆಂಜ್ ಗಳನ್ನ ಮಾಡಿರ್ತಾರೆ, ನಾನು ಈ ಒಂದು ಟೀಮ್ ಗೆಲ್ಲುತ್ತೆ. ಈಗ ನೋಡಿ, ಈಗ IPL ಬಂದಿದೆ ಅಲ್ವಾ, ಬರೀ ಅದೇ ಕೆಲಸ ನಾನು ತುಂಬಾ ನೋಡ್ತಿರ್ತೀನಿ. ಆ ಟೀಮ್ ಗೆಲ್ಲುತ್ತೆ, ಇಷ್ಟಾಗುತ್ತೆ, ಈ ಟೀಮ್ ಗೆಲ್ಲುತ್ತೆ, ಇಷ್ಟಾಗುತ್ತೆ, ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆದ್ರೂ ಕೂಡ ಆ ರೀತಿ ಮಾಡುವಂತವ್ರು ಈ ಒಂದು ಕರ್ಕ ರಾಶಿಯಲ್ಲಿರೋರಿಗೆ 100% ಚೆನ್ನಾಗಿ ಲಾಭ ಬರುತ್ತೆ, ದುಡ್ಡನ್ನ ಮಾಡ್ಕೊಳ್ಳುವಂತ ಚಾನ್ಸಸ್ ಇದೆ. ಬಟ್ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಆದ್ರೂ ಕೂಡ ಒಂದು ಪ್ರಿಡಿಕ್ಷನ್ ಅಲ್ಲಿ ನಾವು ಕೊಟ್ಟಿರ್ತೀವಿ ಅಷ್ಟೇ. ಮತ್ತೆ ಉತ್ತಮವಾದಂತಹ ಆರೋಗ್ಯ ನೋಡಿ, ಇಲ್ಲಿರುವಂತಹ ಕರ್ಕ ರಾಶಿಯವರಿಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಆರೋಗ್ಯದಲ್ಲಿ ಏನಾದ್ರೂ ನೆಗೆಟಿವಿಟಿ ಇದ್ರೆ, ಅಥವಾ ತುಂಬಾ ದಿವಸಗಳ ಕಾಲ ಯಾವ್ದಾದ್ರು ಒಂದು ವ್ಯಾಧಿಗೆ ನೀವು ಒಳಗಾಗಿದ್ರೆ, ಈಗ ನೋಡಿ ತುಂಬಾ ಜನ ನಾನು ನೋಡಿದಂಗೆ ಸ್ಕಿನ್ ಡಿಸೀಸಸ್ ತುಂಬಾ ಇರುತ್ತೆ. ಮತ್ತೆ ಈ TB ಕಾಯಿಲೆ ಆಗಿರ್ಬೋದು, ಅಥವಾ ಈ ಥೈರಾಯ್ಡ್ ಆಗಿರ್ಬೋದು ಹೆಣ್ಮಕ್ಳಿಗೆ, ಈ ತರ ಇರೋರಿಗೆ ನೀವು ಏನಾದ್ರೂ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನೀವು ಒಂದು ಮೆಡಿಸಿನ್ ಅನ್ನು ತಗೊಳ್ಳೋದ್ರಿಂದ ಅದು ತುಂಬಾ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಸೊ ಇನ್ನೊಂದೇನು ಅಂತಂದ್ರೆ, ಈಗ ಮದುವೆ ಆದಂತಹ ದಂಪತಿಗಳ ಮಧ್ಯೆ ಮಕ್ಕಳ ಸಮಸ್ಯೆ ಏನಾದ್ರು ಇದ್ರೆ, ಸೊ ಈ ಒಂದು ಸಂದರ್ಭದಲ್ಲಿ ಕರ್ಕ ರಾಶಿಯವರಿಗೆ ಮಗುವಾಗುವಂತ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಸಮಯವನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇದರಲ್ಲೂ ಕೂಡ ನೆಗೆಟಿವಿಟಿ ಬಂದ್ರೆ, ನಾನು ಹೇಳಿದ್ದಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳಲ್ಲೂ ನಿಮ್ಗೆ ಚೆನ್ನಾಗಾದ್ರೆ, ಸೊ ಈ ಪರಿಹಾರಗಳನ್ನ ಮಾಡಿ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಲ್ಲ ಗುರುಗಳೇ, ಸ್ವಲ್ಪ ಮಟ್ಟಿಗೆ ಹೇಳಿದ್ ಬರ್ತಾ ಇದೆ, ಆದ್ರೂ ಕೂಡ ಕೆಲವೊಂದು ಸಮಸ್ಯೆಗಳಲ್ಲಿ ನಾವಿನ್ನು ಆ ಒಂದು ತೊಳಲಾಟದಲ್ಲಿ ಇದೀವಿ, ಕೆಲವೊಂದು ಸಮಸ್ಯೆಗಳನ್ನ ಅನುಭವಿಸ್ತಿದೀವಿ ಅನ್ನೋರು ಕೂಡ ಕೆಲವೊಂದು ಪರಿಹಾರಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ ಒಂದು ಪರಿಹಾರಗಳನ್ನ ಮಾಡೋದ್ರಿಂದ ನೀವು ಇನ್ನೂ ಚೆನ್ನಾಗಿ ಉತ್ತಮವಾದಂತಹ ಇನ್ನೂ ಯಶಸ್ಸನ್ನ ನೀವು ಮಾಡ್ಕೋಬಹುದಾಗಿದೆ. ಸೊ ನಿಮ್ಮ ಪರಿಹಾರದ ವಿಚಾರಕ್ಕೆ ಬಂದ್ರೆ, ನೀವು ಸ್ವಲ್ಪ ಈ ಒಂದು ಒಂದೊತ್ತು ಮತ್ತೆ ಎರಡೊತ್ತು ಅಂತ ಅಂದ್ರೆ ಈ ಒಂದು ಉಪವಾಸ ಇರ್ತಾರೆ ಗೊತ್ತಾ. ಸೊ ಒಂದೊತ್ತು ಇರೋದು ತುಂಬಾ ಒಳ್ಳೇದು. ಕೆಲವೊಂದು ನೋಡಿ, ನಾನು ಹೇಳೋದಿಷ್ಟೇ, ನೀವು ಪರಿಹಾರಗಳನ್ನ ಮಾಡ್ಲಿಕ್ಕೆ ಒಂದೊಂದು ಸಂದರ್ಭದಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ದೇವ್ರಿಗೆ ಹೋಗಿ, ದೇವರೇ ನನಗೆ ಈ ರೀತಿ ಕೊಟ್ಬಿಡಪ್ಪ ಅಂತ ನೀವು ಏನಾದ್ರು ಸಂಕಲ್ಪ ಮಾಡ್ಕೊಂಡ್ರೆ, ದೇವರು ನಮಗೆ ಅಷ್ಟು ಈಸಿಯಾಗಿ ಕೊಡಲ್ಲ. ಸೊ ಯಾವುದೇ ಒಂದು ಹರಕೆಯನ್ನು ಇಟ್ಕೊಳೋದಾಗಿರ್ಬೋದು, ಯಾವುದೇ ಒಂದು ಸಂಕಲ್ಪವನ್ನ ಮಾಡುವಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನೀವು ಒಂದೊತ್ತಾದ್ರೂ ಉಪವಾಸ ಇರಬೇಕಾಗುತ್ತೆ. ಸೊ ಬೆಳಗ್ಗೆ ಉಪವಾಸ ಇರಿ, ಸೊ ದೇವರ ಹತ್ರ ಹೋಗಿ ಬೇಡ್ಕೊಂಬನ್ನಿ, ಮಧ್ಯಾಹ್ನ ಊಟ ಮಾಡಿ, ಸಂಜೆ ಊಟ ಮಾಡಿ. ಸೊ ಇದನ್ನ ಒಂದು 21 ದಿವಸಗಳ ಕಾಲ, ಅಥವಾ ಒಂದು 7 ದಿವಸಗಳ ಕಾಲ, 9 ದಿವಸಗಳ ಕಾಲ, 54 ದಿವಸಗಳ ಕಾಲ, ಸೊ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಮಾಡೋದ್ರಿಂದ ನಿಮಗೆ ಲಾಭ ಸಿಗ್ತಾ ಹೋಗುತ್ತೆ. ಸೊ ಮತ್ತೆ ಇಲ್ಲಿ ನೀವು ಗೌರಿಯ ಪೂಜೆನ ಮಾಡೋದ್ರಿಂದ ಉತ್ತಮವಾದ ಲಾಭ ಸಿಗ್ತಾ ಹೋಗುತ್ತೆ. ಇವರು ಕೂಡ ಗೌರಿಯನ್ನು ಪೂಜೆ ಮಾಡಿ. ಸೊ ಗೌರಿಗೆ ಅವರ ಅಧಿಪತಿ ಬಂದ್ಬಿಟ್ಟು ಶಿವ, ಹಾಗಾಗಿ ಶಿವನನ್ನ ಆರಾಧನೆ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಲಾಭ ಸಿಗ್ತಾ ಹೋಗುತ್ತೆ. ನಿಮ್ಮ ಊರಿನ ಹತ್ರ ಯಾವ್ದಾದ್ರು ಹಳೆಯ ಶಿವಲಿಂಗ ಇದ್ರೆ, 500-600 ವರ್ಷಗಳ ಶಿವಲಿಂಗ ಇದ್ರೆ, ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿಸಿ, ಅಥವಾ ನಿಮ್ಮ ಕೈಲಾದಂತಹ ಪಂಚಾಮೃತ ಅಭಿಷೇಕನ ಮಾಡಿಸಿ, ಅಥವಾ ಜಲಾಭಿಷೇಕ. ಅಟ್ಲೀಸ್ಟ್ ನಮ್ಮಲ್ಲಿ ಹಣ ಇಲ್ಲ ಗುರುಗಳೇ, ನಮ್ಮ ಕೈಲಿ ಏನು ಮಾಡ್ಲಿಕ್ಕಾಗಲ್ಲ, ನಾವು ತುಂಬಾ ನಿರ್ಗತಿಕರು ಅಂದ್ರೆ ಅಟ್ಲೀಸ್ಟ್ ದೇವರಿಗೆ ಜಲಾಭಿಷೇಕವನ್ನ ಮಾಡುವನಿ. ಇದು ಯಾವ್ದು ಆಗಲ್ಲ ಅಂದ್ರೂ ಕೂಡ ನೀವು ಒಂದು ಶಿವಾಲಯಕ್ಕೆ ಹೋಗ್ಬಿಟ್ಟು ಅಲ್ಲೊಂದು 20 ನಿಮಿಷಗಳ ಕಾಲ ದೇವರ ಒಂದು ಸನ್ನಿಧಾನದಲ್ಲಿ ಕೂತ್ಬಿಟ್ಟು ದೇವರಲ್ಲಿ ನೀವು ಬೇಡ್ಕೊಳೋದ್ರಿಂದ 100% ನಿಮಗೆ ಫಲ ಸಿಗ್ತಾ ಹೋಗುತ್ತೆ. ಸೊ ಫಲ ಸಿಗುತ್ತೆ ಅಂತಂದ್ರೆ ನೀವು ಕೆಲಸದ ಹಿಂದೆ ಬೀಳ್ಬೇಕು, ಈ ಪರಿಹಾರಗಳನ್ನ ಮಾಡಬೇಕು. ಅವಾಗ ನೀವು ಮಾಡುವಂತ ಕೆಲಸದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತೆ. ಸೊ ಅಂದ್ರೆ ಆಪರ್ಚುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅನ್ಕೊಂಡಿದ್ದು ನಿಧಾನಗತಿಯಲ್ಲಿ ಸಕ್ಸಸ್ ಆಗುತ್ತೆ. ಕೆಲವೊಬ್ರಿಗೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಹುಟ್ಟಿದಂತ ಸಂದರ್ಭದಲ್ಲಿ, ಸೊ ಕೆಲವೊಬ್ರು ಒಬ್ಬ MLA ಮಗ ಹುಟ್ಟಿರ್ತಾನೆ, ಕೆಲವೊಬ್ಬ MP ಮಗ ಹುಟ್ಟಿರ್ತಾನೆ, ಕೆಲವೊಬ್ರು ಬಡವರ ಮನೆಗಳಲ್ಲಿ ಹುಟ್ಟಿರ್ತಾರೆ. ಸೊ ಅದೊಂದು ಯೋಗ, ಹಿಂದಿನ ಜನ್ಮದ ಕರ್ಮದ ಮೇಲೆ ಇರುತ್ತೆ ನೋಡಿ. ಉದಾಹರಣೆಗೆ, ಸೊ ನೋಡಿ, ಈಗ MLA ಮಕ್ಕಳು ಕೂಡ ಇರ್ತಾರೆ. ಅಂದ್ರೆ ಸೊ ನಾವು ಹುಟ್ಟಿರುವಂತಹ ಸ್ಥಳ ಬಂದ್ಬಿಟ್ಟು, ಸೊ ನೋಡಿ ಉದಾಹರಣೆಗೆ ನಮ್ಮ ಜನನ ಬಂದ್ಬಿಟ್ಟು ನಾವು ಏನೋ ಒಬ್ಬ MLA ಮಗ ಹುಟ್ಟಿರ್ತೀವಿ.
ಅಥವಾ ಇನ್ನೊಬ್ಬ ಯಾರೋ, ಈಗ ನೋಡಿ ಪ್ರಪಂಚದಲ್ಲಿ ಶ್ರೀಮಂತ ಅಂದರೆ ಅಂಬಾನಿ ಅಂತ ಗೊತ್ತೇ ಇದೆ ಎಲ್ಲರಿಗೂ ಕೂಡ. ಸೊ ಅಂಬಾನಿ ಮಗಾಗಿ ಹುಟ್ಟಿರ್ತಾರೆ. ಸೊ ನಾವು ಒಂದು ಬಡ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿರ್ತೀವಿ. ಸೊ ನೋಡಿ, ಅಂಬಾನಿ ಮಕ್ಕಳಾಗಿರ್ಬೋದು, MLA MP ಮಕ್ಕಳಾಗಿರ್ಬೋದು, ಇವರು ಕಷ್ಟಪಡುವಂಥ ಅವಶ್ಯಕತೆ ಇರಲ್ಲ. ಸೊ ಆರಾಮಾಗಿ AC ರೂಮಲ್ಲಿ ಕುತ್ಕೊಂಡು ಸೊ ಅವರ ಬೇಜಾನ್ ಆಸ್ತಿಯನ್ನು ಮಾಡಿಟ್ಟಿರ್ತಾರೆ. ಸೊ ಈ ಒಂದು ಸಾಮಾನ್ಯ ರೈತ ವರ್ಗದವ್ರು ಏನು ಮಾಡ್ಬೇಕು ನಾವು ಅಂತಂದರೆ, ಕಷ್ಟಪಟ್ಟು ದುಡಿಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಪ್ರತಿಯೊಂದಕ್ಕೂ ಯೋಗ ಮತ್ತು ಯೋಗ್ಯತೆ ಬೇಕಾಗುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಒಂದು ಇರುವೆಯನ್ನು ತಗೊಳ್ಳಿ, ಒಂದು ಪಕ್ಷಿಯನ್ನು ತಗೊಳ್ಳಿ. ಸೊ ಮರದ ಮೇಲೆ ಒಂದು ಹಣ್ಣು ಇರುತ್ತೆ. ಸೊ ಪಕ್ಷಿ ಏನು ಮಾಡುತ್ತೆ, ವಿತಿನ್ ಸೆಕೆಂಡಲ್ಲಿ ಹಾರಿಬಿಟ್ಟು ಆ ಒಂದು ಹಣ್ಣನ್ನು ತಿನ್ನುತ್ತೆ. ಅದೇ ಇರುವೆ ಏನು ಮಾಡಬೇಕು, ಮರವನ್ನು ನಿಧಾನವಾಗಿ ಹತ್ತಿಬಿಟ್ಟು ಸೊ ಹಣ್ಣನ್ನು ತಿನ್ನಬೇಕಾಗತ್ತೆ ಹೋಗಿ. ಹಾಗಾಗಿ ಪಕ್ಷಿಗೆ ಯೋಗನೇ ಬೇರೆ ಇರುತ್ತೆ, ಇರುವೆಗಳಿಗೆ ಯೋಗನೇ ಬೇರೆ ಇರುತ್ತೆ. ಸೊ ಅದೇ ರೀತಿಯನ್ನು ನಮ್ಮ ಲೈಫಲ್ಲಿ ನಾವು ಅಪ್ಲಿಕೇಬಲ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಅಂದ್ಕೊಂಡಂಗೆ ಎಲ್ಲದೂ ಕೂಡ ಆಗಲ್ಲ. ಸೊ ನಾವು ಅಂದ್ಕೊಂಡಂಗೆ ಲೈಫ್ ನೀಡಬೇಕು ಅಂದರೆ ಆ ಒಂದು ನಿಟ್ಟಿನಲ್ಲಿ ನಾವು ನಡೀತಾ ಹೋದರೆ ನಮ್ಮ ಲೈಫಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ. ನಾವು ಒಂದು ನಿಟ್ಟಿನ ನಡೆಗೆ ನಡೀತಾ ಹೋದರೆ ನಮ್ಮ ಲೈಫು ಸಕ್ಸಸ್ ಆಗ್ತಾ ಹೋಗುತ್ತೆ. ಸೊ ಓಕೆ, ಈಗ